ಎಲ್ಲಿ ಫ್ರೆಂಡ್ ಆಗೋರೋ ಗೊತ್ತಿಲ್ಲ. ಕ್ರಿಕೆಟ್ ಇಂದ ಅಂತೂ 90% ಫ್ರೆಂಡ್ಸ್ ಎಷ್ಟು ಜನ ಅವ್ರೆ ಅವರೆಲ್ಲ ಕ್ರಿಕೆಟ್ ಇಂದಾನೇ ಆಗಿರೋದು. ತಿಂತಾ ಇದ್ರೆ ಹಂಗೆ ಫುಲ್ ಸ್ವರ್ಗ. ಸೂಪರ್ ಅಂಟಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಇವನ ಹೆಸರು ಬುಲ್ಲಿ ಸೂಪರ್ ಪೋರ್ಕ್ ಚಿಲ್ಲಿ. ಅಂತಮ್ಮ ಇವತ್ತು ಸ್ಪೆಷಲ್ ಏನು? ಪೋರ್ಕ್ ಚಿಲ್ಲಿ. ನಮ್ಮಳ್ಳಿ ಜೀವನನೇ ಅಂದ, ನಮ್ಮಳ್ಳಿ ಅಡ್ಗೆ ಇನ್ನೂ ಚಂದ. ಬಾಗೂರು ನಮ್ಮಳ್ಳಿಗೆ ಮೊದಲು ಪೋರ್ಕ್ನ ನೀಟಾಗಿ ಬೇಯಿಸ್ಕೊಳ್ಳೋಣ ನೀರಲ್ಲಿ. ಬನ್ನಿ. ಎಣ್ಣೆ, ಜಜ್ಕೊಂಡಿರೋ ಶುಂಠಿ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅರಿಶಿಣ ಪುಡಿ, ಕಲ್ಲುಪ್ಪು, ಚೆನ್ನಾಗಿ ಒಗ್ಗರಣೆ ಎಲ್ಲ ಆಯಿತು. ಈಗ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಪೋರ್ಕ್ನ. ಕುದೀತಾದೆ. ಪೋರ್ಕ್ ಚೆನ್ನಾಗಿ ಬೆಂದೈತೆ ನೋಡ್ಬೋದು. ಎಣ್ಣೆ ಬಿಟ್ಕೊಂಡಿದೆ ಪೋರ್ಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟ್, ಕರಿಬೇವಿನ ಸೊಪ್ಪು, ಅರಿಶಿಣ ಪುಡಿ, ಪೋರ್ಕ್ ಹಾಕೊಳ್ಳೋಣ. ಉಪ್ಪು ಸ್ವಲ್ಪ ಬೇಯಿಸ್ಕೋಬೇಕಾದ್ರೆ ಹಾಕಿದ್ದೀವಿ. ಈಗ ಸ್ವಲ್ಪ ಹಾಕೊಳ್ಳೋಣ. ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಸೋಯಾ ಸಾಸು, ಒಂದೇ ಲೋಟ. ಸೂಪರಾಗಿ ಬಂದೈತೆ. ಹಸಿರು ಮೆಣಸಿನ್ಕಾಯಿ ಖಾರ ಹಂಗೆ ಬಾಯಿ ಹೊಡಿತಾ ಇದೆ. ಡಿಫ್ರೆಂಟಾಗಿ ಸೂಪರಾಗೈತೆ. ನೀವು ಟ್ರೈ ಮಾಡಿ. ಪರೋಟಕ್ಕೆ, ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ. ನಾವು ಪರೋಟ ಮಾಡಿದ್ದೀವಿ. ಗ್ರೇವಿನ ಹಚ್ಕೊಂಡು ತಿಂತಾರೆ. ಸೂಪರ್ ಟೇಸ್ಟು. ನೀವು ಮನೇಲಿ ಟ್ರೈ ಮಾಡಿ, ಮಾಡ್ಕೊಂಡು ತಿನ್ನಿ. ಸಕ್ಕತ್ತಾಗಿದೆ. ಇವತ್ತು ನಮ್ಮ ಸ್ನೇಹಿತರು ಇಬ್ಬರು ಬಂದಿದ್ದಾರೆ ಚೆನ್ನಳ್ಳಿಯಿಂದ. ಎಲ್ಲಿ ಫ್ರೆಂಡ್ ಆಗೋರೋ ಗೊತ್ತಿಲ್ಲ. ಕ್ರಿಕೆಟಿಂದ ಅಂತೂ 90% ಫ್ರೆಂಡ್ಸ್ ಎಷ್ಟು ಜನ ಅವರೇ ಅವರೆಲ್ಲ ಕ್ರಿಕೆಟಿಂದನೇ ಆಗಿರೋದು. ಯಾವ ಥರ ಐತೆ ಅಂತ ಟೇಸ್ಟು ಹೇಳ್ತಾರೆ, ನೀವೇ ಕೇಳಿ. ಇಲ್ಲಿ ನಾವು ಅವತ್ತಿನ ವೀಡಿಯೋಸ್ ನೋಡ್ತಾ ಇದ್ದೋ. ಇವತ್ತು ನಮ್ಮನ್ನ ಕರೆದ್ರು. ಇದು ಪೋರ್ಕ್ ಚಿಲ್ಲಿ ಮಾಡಿದ್ದಾರೆ. ತುಂಬ ಸಕ್ಕತ್ತಾಗಿ ಫ್ಲೇವರು ಮತ್ತು ನೀಟಾಗಿ ಇದೆ. ಪರೋಟ ಜೊತೆ ತುಂಬ ಕಾಂಬಿನೇಷನ್ ಸಕ್ಕತ್ತಾಗಿದೆ. ತಿಂತಾ ಇದ್ರೆ ಹಂಗೆ ಫುಲ್ ಸ್ವರ್ಗ. ಇವ್ರು ಅಡುಗೆ ಮಾಡೋದು ನೋಡಿ ನಮಗೂ ತಿನ್ನಬೇಕು ಅಂತ ಅನಿಸ್ತಿತ್ತು. ಆದರೆ ನಮ್ಗೆ ಇವತ್ತು ಚಾನ್ಸ್ ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಪೋರ್ಕ್ ಚಿಲ್ಲಿ. ನೀವು ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ, ಸಖತ್ತಾಗಿದೆ. ನೀವು ಮನೇಲಿ ಎಲ್ಲರಿಗೂ ಮಾಡಿಕೊಡಿ, ಸಖತ್ತಾಗಿರುತ್ತೆ. ಮತ್ತು ನಮ್ಮ ಕನ್ನಡ ಪಾಕಶಾಲೆನ ಈ ಥರನೇ ಬೆಳೆಸ್ತಾರೆ. ಥ್ಯಾಂಕ್ ಯು. ಸೂಪರ್ ಅಂಟಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಇವನ ಹೆಸರು ಬುಲ್ಲಿ ಸೂಪರ್ ಪೋರ್ಕ್ ಚಿಲ್ಲಿ.